ತೇಜ ರಾಜಮಾರ್ಥಾಂಡ ತೇಜ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ಧುರೀಣ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯ್ ಭವ ದಿಗ್ವಿಜಯ್. ಚರಣ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಗುವಂತಿದೆ. ಚರಣ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಸಂಪನ್ನ ಕೀರ್ತಿಮಣಿ ಮುಕುಟ ಮೂರ್ಧನಗೆ ಸುಯೋಧನ ನಿಪುಣ ಇದ್ದರೇಂದ್ರನಿಗೆ ದಾನಗೈರ ಕರ್ಣ ಸೋದರ ದುರ್ಯಾಸನರಾದಿಗಳಿರಲ್ ಎನೈಹರೆನಗೆ ಸಿಂಧೂತನಯ ಗುರುವಂದ್ಯ ವಿನಯ ಸೋಟ್ಟಿರುವರೆ ನನಗೆ ಸರಿ ಸೋಟ್ಟಿರುವರೆ ಸೋಟ್ಟಿರುವರೆ ನನಗೆ ಸರಿ ಸೋಟ್ಟಿರುವರೆ ಗುರುಕುಲ ಸೇಮ್ ಹೋಸನದೇ ಛಲವ ಬಿಡದೆ ಚೌರ್ಯದಿಯೇ ಕೈ ಕದರೆ ಎನಿಸಿ ಮಾಡು ಗುರುಕುಲ ಸೇಮ್ ಹೋಸನದೇ ಛಲವ ಬಿಡದೆ ಚೌರ್ಯದಿಯೇ ಕೈ ಕದರೆ ಎನಿಸಿ ಮಾಡು ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಹಣದಲ್ಲಿ ರಿಪುಗಳ ಫಲಿಸದೆ ಬಿಡುವ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಹಣದಲ್ಲಿ ರಿಪುಗಳ ಫಲಿಸದೆ ಬಿಡುವ ಈ ಮಾವಶ ಕುನಿ ಸಲಯ ನೀಡದಿರುವನೆ ಸೋದರ ಶತ್ರುಗಳನ್ನ ಬಿಡುವನೆ ಈ ಮಾವಶ ಕುನಿ ಸಲಹೆ ನೀಡದಿರುವನೆ ಮಿತ್ರ ಕಾರಣ ಶತ್ರುಗಳನ್ನ ಬಿಡುವನೆ ಹೌದದು ಶಾಸನ ಅವರನ್ನು ಬಿಡುವನೆ ಅವ ರಾಜ ಹನುಜದು ಶಾಸನರವರನ್ನು ಒದಿಸ ಬಿಡುವನೆ. ಹೀಗಿರುವಲ್ಲಿ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಗುರುಕುಲ ಸೇಮ್ ಹೋಸನದೇ ಕೆಲವೋ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಮಾಡು ಗುರುಕುಲ ಸೇಮ್ ಹೋಸನದೇ ಕೆಲವೋ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಮಾಡು ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ. ಪಿತಾಮಹ ಗುರುಗಳೇ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು
ಭಿಕ್ಷಾಟನೆ ಮಾಡ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗಿರುವುದು. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ನಾನದಕ್ಕೆ ಸಿದ್ಧ. ನಾನಿವರ ದೀಕ್ಷಾಬದ್ಧ. ತಾತ, ನನ್ನ ಬಳಿ 11 ಲಕ್ಷ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮನುಷ್ಯದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮಾಪದೇಶಕನಾರು? ನಾನು ಮತ್ತು ಅಂಗಾಧಿಪತಿ ಕಣ್ಣಲ್ಲೇ ಬಲೆ. ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗ್ಯಾಕೆ ಆ ವಿಚಾರ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮರು. ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದರಂತೆ. ಛೇ, ಎಷ್ಟೇ ಆಗಲಿ ಅವನ ತಿರುಬೆ ಬುದ್ಧಿ ಎಲ್ಲಿ ಓದಿತು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನಿಗೆ ಸೇರಬೇಕಾದ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿಲ್ಲಂತೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಇದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನಿರಿ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಆಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಕಲ್ಪವಾಗಿ ಹಿರಿಯುತ್ತ ಮಾತನಾಡುತ್ತಿದೆ. ವೀರನಿಂದ ಪರಿಯುಕ್ತನಾದ ಈ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸಹನಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವುದನ್ನು ಸಹೋದರ ದುಶ್ಯಾಸನ ಕೂಡಲೇ ನನ್ನ ರಾಜಸಭೆಯಿಂದ ಆಚೆಗೆ ಹೊರಡಿಸು. ಬ್ರಹ್ಮಾಂಡವನಡುಗುವ ಈಗಲ ಸುರಲೋಕವೇ ನಡುಗುವ ಈಗಲ ಬ್ರಹ್ಮಾಂಡವನಡುಗುವ ಈಗಲೇ ಬ್ರಹ್ಮಾಂಡವನಡುಗುವ ಈಗಲ ಸುರಲೋಕವೇ ನಡುಗುವ ಈಗಲ ಬ್ರಹ್ಮಾಂಡವನಡುಗುವ ಈಗಲ ವೈದ್ಯ ದುರಾಮುಷ್ಟಿಯ ಕಡಿದು ನೀಚರ ಪರಂಗೊಡಿದ ವೈದ್ಯ ಗುಣಾಮುಚ್ಚಿ ಕಡಿದು ನೀಚರ ಪರಂಗೊಡಿದೆ. ಚರಣಾಗತರ ಆಧರಿಸಿದನು ಚರಣಾಗತರ ಆಧರಿಸಿದನು ವಿನೋದವ ಪ್ರಮೋದವ ವಿನೋದವ ಪ್ರಮೋದವ ಬ್ರಹ್ಮಾಂಡವ ನಡುಗುವ ಸುರಲೋಕವ ನಡುಗುವ ಬ್ರಹ್ಮಾಂಡವ ನಡುಗುವ ಬ್ರಹ್ಮಾಂಡವ ನಡುಗುವ ಬ್ರಹ್ಮಾಂಡವ ನಡುಗುವ ಅಣ್ಣನಾಗ್ಲೇ ನನಗೆ ಕೇಳಿಸಲಿಲ್ವೇ? ಗುರು ಹಿರಿಯವರೆಂದು ಸುಮ್ಮನಿದ್ದರೆ ಬೋಯಿಗೆ ಬಂದಂತೆ ಬಗಳುತ್ತಿರುವ ಮದಾಂಧ. ಹೆಚ್ಚಿಗೆ ಮಾತನಾಡ ನಿನ್ನ ಬುರುಡ ಚೂರಾದಿತ್ತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದನು. ಆದರೂ ಹೇಳುವನು ಕೇಳು. ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿಸಿದ ಪ್ರತಿಜ್ಞೆಯಂತೆ ನನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರವೇಶಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಹೀಗಲೇ ಈ ಬಿಲ್ಲನ್ನು ಮುರಿದು ಬಿಸಾಡಿದನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದ ಆದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವೀರ ಕರ್ಣ, ಸುಯೋಧನ, ಪಾರ್ಥನ ಚಿರವಂ ಧರಣಿಗೆ ಉರುಳುವೆನೆನುತ ಶಪಥವನಾಂದು ಮಹೇಶ್ವರನ ಕುವರನಂ ಮೆಚ್ಚಿಸಿ
ಘನಮಹೇಶ್ವರನ ಕುವರನಂ ನೆಚ್ಚಿಸಿ ವರಶಾಪವನಂತು ನಿನಗೆ ಸಮಾನರಾರಿಹರೈ ಕರ್ಣ. ವೀರ ಕರ್ಣ, ಸುಯೋಧನ, ಈ ವಿದುರನ ಕೊಟ್ಟು ಬೆದರಕ್ಕೆ ನೀನು ಸಹ ಅಂಜುವುದೇ? ಈ ವಿದುರನ ಬಿಲ್ಲನ್ನು ಹಿಡಿದು ಯಾವಾಗ ತಾನು ಯುದ್ಧ ಮಾಡಿರುವನು, ಅಥವಾ ಈ ಬಿಲ್ಲಿನಿಂದ ನನಗಾಗತಕ್ಕದ್ದಾದರೂ ಏನು? ಸಾಕು, ಸುಮ್ಮನೆ ಕುಳಿತು ಕರ್ಣ. ಈಗೆಲ್ಲರೂ ಕೇಳಿರಿ, ನೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸರಿ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಅಂತವ್ರನ್ನು ಕೂಡಲೇ ನನ್ನ ರಾಜ್ಯದಿಂದ ಆಚೆಗೊಳಿಸುವನು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾದಿಗಳ ಪಟ್ಟಿಯನ್ನು ಕೊಡು, ಸಿದ್ಧಪಡಿಸಿ ಅಂತ ಹೇಳಿದ ಸಿದ್ಧಪಡಿಸಿರುವೆಯೋ? ಅಗ್ರಜ, ಸಿದ್ಧವಾಗಿರುವುದು. ಕೊಡು ಸಹೋದರ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ನಿದ್ರೆಯಲ್ಲಿರದಿದ್ದರೂ ನಿದ್ರೆ ಇದ್ದಾಗೆ ನಟಿಸಿ ನನ್ನನ್ನು ಬಹುವಾಗಿ ಕಾಡಿದನು. ಆ ಪ್ರತೀಕಾರವನ್ನು ಇಂದಿಗೆ ಈಡೇರಿಸಿಕೊಳ್ಳುವನು. ಎಲ್ಲಿ ಅದನ್ನು ಕೊಡು ಸಹೋದರ. ಧರ್ಮ ಕಾಂಡಪ್ಪ ಧರ್ಮ ಪಾಯಮ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಧರ್ಮ ಪಾಯಮ ಧರ್ಮ ಕಾಂಡಪ್ಪ ಧರ್ಮವೇ ಜಯವ ಧರ್ಮವೇ ಲಯವ ಧರ್ಮವೇ ಜಯವ ಕರ್ಮವೇ ಲಯವ ಮರ್ಮವನರೆದು ನಿನ್ನಲೆ ಕಂಡ ಮನುಜ ಮರ್ಮವನರೆದು ನಿನ್ನಲೆ ಕಂಡ ಮನುಜ ಧರ್ಮ ಕಾಂಡಪ್ಪ ಕರ್ಮಪ್ಪ ಶಿವ ಧರ್ಮ ಕಾಂಡಪ್ಪ ನಾನು ನನಗ ಮಮಕಾರ ನಿನಗೆ ನಾನು ನನಗ ಮಮಕಾರ ನಿನಗೆ ಮಲ್ಲಿನಲೆ ಒಡೆ ಮನುಜ ನಾನು ಬಂದ ತಕ್ಷಣ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು ಸಹ ಈ ಮಧೋನ್ಮತ್ತನಾದ ದುರ್ಯೋಧನನು
ಕಂಡರು ಕಾಣದ ಹಾಗೆ ಕಣ್ಣೆತ್ತಿ ಸಹ ನೋಡದೆ ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಗತ್ತಳಾಗು ನನ್ನ ಯೋಗಮಾಯಿ. ದುರ್ಯೋಧನ, ಛೇ ಛೇ ಛೇ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಸಾಮಾನ್ಯ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರ್ತಿದ್ದಾನಲ್ಲ ಭಾವ. ಛೇ, ಹೊಟ್ಟು ಹೋಸದೆ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಹೆದೆ ಬೆಟ್ಟಿ ಸಿಗಿಯುವ ಪಟ್ಟುಗಾರನೇ ಈ ಗಟ್ಟಿಗಾರನ ಹೊಂದರ ಕುರು ಚಕ್ರವರ್ತಿ. ನಿನ್ನಂತಹ ಡಾಂಬಿಗರನ್ನು ಸತ್ಕರಿಸುವಂತಹ ವಿವೇಕಿನಲ್ಲ ಕೃಷ್ಣ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹಡಿಯಿಂದ ಮುಡಿಯುವ ಪರೀಕ್ಷಿಸನಷ್ಟೇ. ಅಷ್ಟು ಮಾತ್ರಕ್ಕೆ ಹೆಮ್ಮೆಗೊಳ್ಳಬೇಡ ಕೃಷ್ಣ. ಬಂದದ್ದಾಯಿತು, ಕುಳಿತುಕೋ ಪಾಂಡವರಾಯ ಬಾರಿ. ಕೃಷ್ಣ, ದುರ್ಯೋಧನ, ನರ್ತನವೆಂದರೆ ಬಹು ಪ್ರಿಯ ಅಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಇದ್ದೇ ಇದೆ. ಗೋಪಿಕಾಂಗನ ನರ್ತನ ನೋಡಿ ನೋಡಿ ಬೇಸತ್ತ ನಿನಗೆ ಈ ನನ್ನಂತಪುರದ ರಾಜನರ್ತನ ನೋಡಿ ಸಂತೋಷ ಪಡುವೆ. ಕುಳಿತುಕ ಪಾಂಡವ ರಾಯಭಾರಿ. ಸಹೋದರ ದುಶ್ಯಾಸನ, ನಮ್ಮಂತಪುರದ ರಾಜನರ್ತಕೆಯನ್ನು ಬರಮಾಡಿ. ಅಪ್ಪಣೆ. ಯಾರಲ್ಲಿ ರಾಜರಥಕ್ಕೆ ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಹಿತದಿ ಚತುರ, ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ,
ಪಲ್ಲವ ಪಲ್ಲವ ಗೀಜಕಮಲ್ಲ ಎಲ್ಲವ ಬಲ್ಲವ ಗೀಜಕಮಲ್ಲ ಎಲ್ಲವ ಬಲ್ಲವ ಗೀಜಕಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭುವನೇಶ್ವರ ಸದಗಿನ ತುಕುರು ಶಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ಓ ಗುದಿಲಿಸದ ಅರ್ಥವನ್ನ ಕ್ಷಮಿಸಿ ಮಹಾಪ್ರಭು, ಯಾರ ಅರ್ಥದಲ್ಲಿ ಯಾರ ಗುಣಗಾನ ಕ್ಷಮಿಸಿ. ಮತ್ತೊಮ್ಮೆ ಹೇಳಿ. ಭೀಮನಿಗೆವನು ಕೊಡುವೈರಿ ನಮ್ಮ ಹಸ್ತಿನಾಪುರದ ಕದದಾರೆ ಕೃಷ್ಣನಿಗೆವನು ಕೊಡುವೈರಿ ನಮ್ಮ ಹಸ್ತಿನಾಪುರದ ಕದದಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಜಗತಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗತಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌ ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ್ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ರಾಜೇಶ್ವರ
ರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೃಷ್ಣ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾಳಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನೀನೇ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೆ ಬೇರೆ ಯಾವ ವಿಚಾರವನ್ನಾದರೂ ಕೇಳು, ಸಂತೋಷವಾಗಿ ನಾನೇ ನಡೆಸಿಕೊಡೋದು. ಕೃಷ್ಣ ಚಕ್ರವರ್ತಿ, ರಾಜ್ಯದ ವಿಚಾರವಲ್ಲದಿದ್ದರೆ ನನಗೆ ಬರುತ್ತಿರಲ್ಲವಲ್ಲ. ಪರಮ ಭೂಚ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಹೀಗೆ ಹೇಳಿ ಈ ಭರತ ಭೂಮಿಯನ್ನು ಶಾಂತಿಯ ಸಮೃದ್ಧಾರಿಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಲ್ಲಿ ಈ ಮಾತೃಭೂಮಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪ್ಪಡೆ ಯುದ್ಧದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಇದುವರೆಗಿನ ಹೋರಾಟವನ್ನು ಮರೆತು ನೀವು ಹಿಂದೆ ವಾಗ್ದಾನ ಮಾಡಿದ್ದಂತೆ ಅವರಿಗೆ ಬರಬೇಕಾದ ರಾಜ್ಯವನ್ನು ಅವರಿಗೆ ಕೊಡಿ. ಸಭಾಸದರೇ, ಪಾಂಡವರ ವಿನೇ ವಚನಗಳನ್ನು ಕೇಳಿದಿರಾ? ಲಾಚಿತ್ಗುಹದಹನ, ಕಪಟ ದೂತ, ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪ್ರಾಜ್ಞರಾದ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸಮಯವನ್ನು ಕಾಲಹರಣ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಕೊರೋಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕೊರೋ ದ್ರೋಣರೇ, ಕುರುಕುಲಕ್ಕೆ ಕೊರೋ ದ್ರೋಣರೇ, ಇದು ಯಾವ ನ್ಯಾಯ? ಕಪಟವಲ್ತನ ಮೋದ ಆಟ, ಕಪಟವಲ್ತನ ಮೋದ ಆಟ. ಅರಸ ಕುಲ ಧರ್ಮ ನಶಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಕಣ್ಣಿಬೇಡಲು ಬಂದ ರಾಯವಾರೆ, ಭರತ ವಂಶ ಕುಲ ತಗರಲ್ಲವಯ್ಯ.
ಭೀಮಾಟುಲಕ ಸಹದೇವ ಭೀಮಾಟುಲಕ ಸಹದೇವ ಸಾಮಾನ್ಯರಂಗರತ ತುಳಗಬೇಡ ಅವ ಅವನೆತ್ತ ಸುಗದೆ ಬಾಳೋ ದುರ್ಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸಹ ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರ ನಿಮ್ಮೆಲ್ಲರನ್ನೂ ಸೇರಿದೆ. ಬೇಡವೈ ಕದನ ಸುಯೋಧನ ಬೇಡವೈ ಕದನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ವರದಿ ಗಾಂಧಿ ಪುರುಷ ನಯನ ವರದಿ ಗಾಂಧಿ ಪುರುಷ ನಯನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸಜನ ಹರಣ ಪುಂಸನಾದನ ಸಜನ ಹರಣ ಪುಂಸನಾದನ ಬೇಡವೈ ಕದನ ಬೇಡವೈ ಕದನ ಸುಯೋಧನ ಬೇಡವೈ ಸುಯೋಧನ ಪಾಂಡವರು ನೀವು ಸಹೋದರರಲ್ಲವೇ? ಏಕೆ ಅವರ ಮೇಲೆ ಅಂತ ವೈರತ್ವ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂತೋಷದಿಂದಿರು. ಇದೇ ನನ್ನ ಅಭಿಮತ. ಪಿತಾಮಹರೇ ಕುಳಿತುಕೊಳ್ಳಿ. ಸುಯೋಧನ ಲಾಲೆಸ ಎನ್ನಯಾಗಿತವ ಸುಯೋಧನ ಲಾಲೆಸ ಎನ್ನಯಾಗಿತವ ಪಾಂಡವರ ಚಲವಿಡಬೇಡ ಪಾಂಡವರ ಚಲವಿಡಬೇಡ ನಿನ್ನಯ ಮನದೊಳು ಕಳವಳ ಬೇಡ. ನಿನ್ನಯ ಮನದೊಳು ಕಳವಳ ಬೇಡ ಸುಯೋಧನ ಲಾಲೆಸ ಎನ್ನಯ ಹಿತವ ದೊರೆಗಳ ಬೋಧೆಗೆ ಕಿವಿ ಕೊಡಬೇಡ. ಯೋಧನ ದೊರೆಗಳ ಬೋಧೆಗೆ ಕಿವಿ ಕೊಡಬೇಡ ಮನೋವಿಂದ ರಾಜವ ನೀಡುವುದೊಳಿತ. ಮನೋವಿಂದ ರಾಜವ ನೀಡುವುದೊಳಿತ ಸುಯೋಧನ ಲಾಲಿತ ಎನ್ನಯ ಹಿತವ. ಸುಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬೋಳು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಸುಯೋಧನ ಯಾರು? ಚಿಕ್ಕಪ್ಪ. ಓಂ ನಡೆಯಲಿ ನಿಮ್ಮ ರಂಡ್ಯರೋಧನ.
ಹೌದು ದುರ್ಯೋಧನ, ನಮ್ಮದು ಅರಣ್ಯರೋಧವೇ. ಏನು ಮಾಡಲಿ, ಕೆಡವನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನೀನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತಾಪದೇಶಗಳು ಕೇಳುವುದಿಲ್ಲ. ಆದರೂ ಹೇಳುವುದು ಕೇಳು. ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣರು, ಪರಮಾತ್ಮನು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವನ್ನೇ ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಏ ವಿದುರೋ, ಈ ನೀತಿ ಶಾಸ್ತ್ರವನ್ನು ಪಾಂಡವರಿಗೆ ಏಕೆ ಹೇಳಲಲ್ಲೇ? ಕೃಷ್ಣನಿಗಾಗಲಿ, ಭೀಷ್ಮ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳು. ಕೃಷ್ಣ ದೈವ ಮಂಡಲ ಬೋರ್ಗೆರೆಸಿ ಸದಾ ದೇಹವಾದ ತೀರ್ಪುಗಳೇ ಅಬ್ಬರಿಸಲಿ. ಅವ ಪ್ರಳಯ ಹಸ್ತಗದ ಚಂಡ ಮಾರುತವು ಭರತ ಖಂಡವೇ ಸಿಡಿಲೆಂಬಲಿ. ಈ ನಿನ್ನ ಮರಳು ಮಾತುಗಳೇ ಒಡಂಬಡುವಂತಹ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ ವಿರಹ, ಸ್ವಾಭಿಮಾನ ಶೂನ್ಯತೆ ಒಳಗುಂದಿರಲ್ಲ ಕೃಷ್ಣ. ಇದನ್ನು ನೀನು ಚೆನ್ನಾಗಿ ತಿಳಿದಿರು. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂದು ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಪಡೆಯಲಿ. ಅಗ್ನಿದೇವ್, ಆ ಪಾಂಡವರು ಯುದ್ಧ ಮಾಡಲು ಹೋದರೆ ಪುನಃ ಕಾಡಿಗೆ ಹೋಗಲಿ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ಉತ್ಸಾಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಬರೇ ಬರೇ ಹೋಗು ಮಾಡು ನಿನ್ನ ವಾಗ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ, ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನ ಸದೆ ಪಡಿಬೇಕೆಂದಲ್ಲವೇ ನಿನ್ನ ಹೊಟ್ಟೆ ಭಾಗ ಬಂಡ ಭೀಮ, ಅದು ದುರಾಗ್ರಹ. ಕೈಕ ವೀರನಾದ ಈ ನಮ್ಮ ಕರ್ಣನನ್ನು ವಹಿಸಬೇಕೆಂದಲ್ಲವೇ ನಿನ್ನ ನಪಂಸಕ ಹೇಳಿ ಪಾರ್ಥ, ಅದು ದುರಾಗ್ರಹ, ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟ ಸ್ನೇಹವನ್ನು ಮಾಡಿ ನಿನ್ನನ್ನೇ ದೇವರೆಂದು ಆಲೋಚಿಸಿರಲ್ಲವೇ ನಿನ್ನ ಮೂಢ ಪಾಂಡವರು, ಅದು ದುರಾಭಿಮಾನ, ದುಸ್ಸಹವಾಸ, ದುರ್ಯೋಧನ ದುಸ್ಸಾಹಸರ ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜಪದವಿಯನ್ನು ಹಾರಿಸಬೇಕೆಂದು ಅಗಲಕನಸು ಕಾಣುತ್ತಿರವಲ್ಲವೇ ನಿನ್ನ ಹೇಳಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ್ ಸಿಂಹರನ್ನು ಹೆಮ್ಮೆಗೊಳ್ಳುತ್ತಿರವಲ್ಲವೇ ನಿನ್ನ ಬಡ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾರದು, ಚಲಿಸುವುದಿಲ್ಲ. ಕಂಠಶೋಧ ಪ್ರಯೋಜನ. ದುರ್ಯೋಧನ, ಜ್ಞಾತಿಗಳೊಡನೆ ಸಹನೆಂಬೆಕೆಂಬ ಧರ್ಮರಾಯ, ಸಾವಿರಾರು ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಇನ್ನು ಪರಶಿವನನ್ನು ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದರಿಯ ಕುಮಾರರಾದ ನಕುಲ, ಸಹದೇವರುಗಳು, ಇವರುಗಳ ಪ್ರಕ್ರಮವನ್ನು ತಿಳಿದು ನೀನು ದುಡುಕಬೇಡ. ಯೋಚಿಸು, ಇದು ಮಹತ್ವದ ವಿಷಯ. ಒಳ್ಳೆಯ ಶೂರರ ಒಳ್ಳೆಯ ಶೂರರ ವಿಚಾರವನ್ನು ಹೇಳಿದೆ ಕೃಷ್ಣ. ಸಾತ್ವಿಯಂತೆ ವೇಷ ಧರಿಸಿ ಈ ಮೂರು ಲೋಕವನ್ನೇ ವಂಚಿಸುವ ನಯವಂಚಕ, ಇನ್ನು ಬಂಡಿ ಅನ್ನವನ್ನು ತಿಂದು ಕಾಡು ಮನುಷ್ಯನನ್ನು ಕೊಂದೆ ಎಂಬ ಮಾತ್ರಕ್ಕೆ ಅವನು ಹಜೇನೋ, ಅಥವಾ ಕೊಂದಿದ್ದೆ ಎನ್ನುವುದಕ್ಕೆ ನೋಡಿದವರು ಯಾರು, ಅಥವಾ ಕೊಂದಿದ್ದರೂ ಕೊಂದಿರಬಹುದು, ಅದು ನಿನ್ನ ಕಪಟ ಮೋಸದಿಂದ ಕೃಷ್ಣ. ಅವನು ಸಾವಿರ ಆನೆಯ ಬಲವುಳ್ಳವನು, ರೌದ್ರಾಂಶ ಸಮ್ಮುತವನು. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಎಲ್ಲಿ ಅಡಗಿತ್ತೋ ನಿನ್ನ ಸಾವಿರ ಆನೆಯ ಬಲ, ಅವನು ರೌದ್ರಾಂಶ ಸಂಭೂತನು. ಇನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕ್ಕ ಥೈ ಎಂದು ನಾಟ್ಯ ಕಲಿಸುವ ನಿನ್ನ ನಪಂಸಕ ಹೇಳಿ ಪಾರ್ಥ. ಇನ್ನು ಮೌತ್ರಿಯ ಕುಮಾರರಾದ ನಕುಲ ಸಹದೇವರು, ಒಬ್ಬ ಗೋಪಾಲಕ, ಇನ್ನೊಬ್ಬ ಅಶ್ವಪಾಲಕ. ಇವರುಗಳ ಪರಾಕ್ರಮವು ಗೋಪಾಲಕನ ನಿನಗತಿಶಯ ಕೃಷ್ಣ, ಭೂಪಾಲಕನ ನನಗಲ್ಲ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ ಅಲ್ಲವೇ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು, ಸ್ವಲ್ಪ ಕೇಳು ಕೃಷ್ಣ.
ಭರತ ಖಂಡವ ಜಯಿಸಿ ಹರುಷತಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಜನಗದಾರು ಸಾಗಿ ಬಣ್ಣ ಭೀಮನ ಗುಂಡಿಗೆಯ ಸೀಳಲು ಪಂಥ ಕೈದ ಎನ್ನನು ಜನಿಗದಾರು ಬಲ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವಿದವಂತರು ಬಂಬಡದ ಈ ಕರ್ಣನಿಗೆ ಸಾಟಿಯೇ ನಿನ್ನ ಅರ್ಜುನ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಧಿಸದೆ ಪಡೆಯುವ ಮಕುಟ ಮರ್ದನರೋ ಕೃಷ್ಣ ಇಂತಹ ಅತಿರಥ ಮಹಾರಥಿಕರ ಪರಾಕ್ರಮಗಳ ಮುಂದೆ ನಿಮ್ಮವರ ಪರಾಕ್ರಮವು ಏನು ನಡೆಯದು ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂಥ ಹಿದ್ದೆ ಬರುವ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಗೋಪಿಕಾಶ್ರೀಯರ ಮನೆಯಲ್ಲಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿನ್ನುವುದನ್ನು ಬಿಟ್ಟು ರಾಜ್ಯವನ್ನು ಕೇಳಲು ಬಂದ್ಯಾ? ಅದು ನಿನ್ನ ಪ್ರಭೆ. ಈ ವೀರರ ಹೃದಯ ಆ ಪಾಂಡ ಭೀಮನ ಬಿಸಿ ರಕ್ತ ಪಾನ ಮಾಡದೆ ಕೊರಗಳೆದು. ಈ ಕುರುಕುಲವೇ ಸಮರವೇ ಸಿದ್ಧ. ನೀನು ಬಂದ ದಾರಿ ನಡೆಯುವುದು ಒಳ್ಳೆಯದು. ಹುಟ್ಟುದ ಕಡಿದ ಗೋಯಿ ಮೆಟ್ಟ
ಮೆಟ್ಟುವೆ ಮೆಟ್ಟುವೆ. ಪರಮೇಶ್ವರ, ಆ ಪಾಂಡವರು ನಮಗೆ ಮಾಡುತ್ತಿರುವ ಕುತಂತ್ರವನ್ನು ಎನಿಸಿಕೊಂಡರೆ ಈಗಲೂ ನಮಗೆ ಕೋಪ ಬರುತ್ತದೆ. ಕೋಪ ಈ ಕೃಷ್ಣ ಸುಮ್ಮನೆ ಹೊರಟು ಹೋಗು. ಪರಶಿವನ ವರ ಪಡೆದು ವಿರೋಧಿಗಳೆಲ್ಲ ಗೆಲ್ಲುವೆ, ವಿರೋಧಿಗಳೆಲ್ಲ ಗೆಲ್ಲುವೆ, ವಿರೋಧಿಗಳೆಲ್ಲ ಗೆಲ್ಲುವೆ. ರೂಪಮಂಡಲಿ ಸ್ಥಿರವಲ್ಲವೇ, ರೂಪಮಂಡಲಿ ಸ್ಥಿರವಲ್ಲವೇ. ಅದಾದರೂ ಇದೊಂದು ದುರಂತ ಬಲ ತೋರೆಯ, ಅದಾದರೂ ಇದೊಂದು ದುರಂತ ಬಲ ತೋರೆಯ, ದುರಂತ ಬಲ ತೋರೆಯ, ದುರಂತ ಬಲ ತೋರೆಯ. ಪರಶಿವನ ವರ ಪಡೆಯುವ ವಿರೋಧಿಗಳೆಲ್ಲ ಗೆಲ್ಲುವೆ, ಗೆಲ್ಲುವೆ, ವಿರೋಧಿಗಳೆಲ್ಲ ಗೆಲ್ಲುವೆ. ಕೃಷ್ಣ ದುರಾತ್ಮನೇ ಪಾಂಡು ಸುತರ ಮನವನ್ನು ದುರಾತ್ಮನೇ ಪಾಂಡು ಸುತರ ಮನವನ್ನು ಈ ಕ್ಷಣ ಮನವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಅಖಂಡ ಸಮರದೋ ಶಿಖಂಡಿ ಪಾಟನ ಅಖಂಡ ಸಮರದ ಶಿಖಂಡಿ ಪಾಟನ ಅಖಂಡ ಸೌರಜಿ ನಾಶಿರವ ಕರೀವೆ ಅಖಂಡ ಸೌರಜಿ ನಾಶಿರವ ಕರೀವೆ ದುರಾತ್ಮನೇ ಪಾಂಡು ಸುತರ ಮದವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಅಂದು ಭೀಮನು ಬಾರಿಯು ದೇವ ಬಂದ ಭೀಮನು ಬಾರಿಯು ದೇವ ಶಿವನ ಈ ಕ್ಷಣ ಎಲ್ಲ ಪುರಿಗೆ ಕಲಿಸಿವೆ ಶಿವನ ಈ ಕ್ಷಣ ನಮ್ಮ ಪುರಿಗೆ ಕಲಿಸಿವೆ ದುರಾತ್ಮನ ಪಾಂಡು ಸುತರ ಮದವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಮದವ ಮುರಿವ ಈ ಕ್ಷಣ ಅಗ್ರಜ ಕೃಷ್ಣ ದುಶ್ಯಾಸನ ಮಾತುಗಳು ನನಗೆ ಒಪ್ಪಿದವು. ಅಸ್ಥಿರಾವತಿ ರತ್ನ ಸಿಂಹಾಸನ ಈಶ್ವರನು ಮಲ್ಲರನ್ನು ಗೆಲ್ಲ ಬಲ್ಲ. ಈ ಪ್ರಚಂಡ ಕೌರವೇಶ್ವರನ ಮುಂದೆ ನಿಮ್ಮ ಕಪಟ ನಾಟಕ ಕುತಂತ್ರ ನಡೆಯುವುದಿಲ್ಲ. ಕೃಷ್ಣ ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಿ ಬಿಡಿ ಬಲ್ಲ ಗಂಡೆದೆ ಗಂಡಿ ಗಲಿಗಳು ನಾವು. ಇನ್ನು ನೀವು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲದಿದ್ದರೆ ಬಲೆ ಸಹೋದರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿ ಅರ್ಜುನ ಮೇಲೆ ಅಗತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದ್ದು, ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಕೂಡ ಇವರಂತಾನೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ನನ್ನ ಧರ್ಮವೇನೆಯ? ಧರ್ಮದ ಮಾತುಗಳನ್ನಾಡುತ್ತಿರುವೆಯಾ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಹಿತವಾ ಮರೆತು ಕೆಣಕಿ ಫಲಿಸುವುದೇ ಮುನ್ನ ಬರ್ಪುದೋ ಘೋರ ಸಮರ. ಯದುಪತಿ ಕರ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ,
ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಸತ್ಯಭಾಮ ವಲ್ಲಭನೇ ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಸತ್ಯಭಾಮ ವಲ್ಲಭನೇ ದ್ರೌಪದಿ ಸೀರೆ ಹೇಳಪ್ಪ ಈಗ. ದ್ರೌಪದಿ ಸೀರೆ ಹೇಳುವ ನೀನು. ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನಿ ದುರಾದಲು ಪೋತನ ಶಿರವನ್ನು ತೆಗೆಯುವೆ ದುರಾದಲು ಪೋತನ ಶಿರವನ್ನು ತೆಗೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಸತ್ಯಭಾಮ ವಲ್ಲಭನೇ ಕೃಷ್ಣ ಕರ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಯಲ್ಲವೇ ಇಂತಹ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಒಪ್ಪಲಾಗದು ಕರ್ಣನ ಈ ಬಿರುನುಡಿಗಳಿಂದ ಕೃಷ್ಣನ ಗಂಟಲು ಬಿಗಿ ಹಿಡಿದಂತಾಯ್ತಲ್ಲವೇ? ಓಹೋ ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಒಂದು ಇಷ್ಟ. ಆದರೂ ಒಂದು ಮಾತನ್ನು ಹೇಳುವನು ಆಲೋಚಿಸಿ ಕೌರವೇಶ್ವರ. ಭಾರತ ಭೂಮಿ ತದೈತೆ ದುರಾಜ ದುರ್ಯೋಧನ ಭಾರತ ಭೂಮಿ ಸಜೈತೆ ದುರಾಜ ಸಮಾನ ನಿರಾಕರ ಸದಿ ರೈಲಿ ಭಾರತ ಭೂಮಿ ಸಜೈತೆ ದುರಾಜ ಜೈತೆ ದುರಾಜ करे दिगने अनुजातर करे दिगने अनुजातर तरयनेंद जाति पड़े तुझयागु मेरा तरयनेंद जाति पड़े तुझयागु मेरा वैरवने नेगे ने तैरडयम ताले
ವೈರವನೆ ನೇಗೇನೆ ತೈರಣ್ಣಯಂ ತಾಳೈ ಬಾಳೈ ಬಲ ಧರ್ಮ ನಿರುತ ತಗುಣ ಚರಿತ ಕರುಣ ಭರಿತ ವರಗುಣಯು ಕಂಡನೆಂತೆ ಬಾವಾ ಬಾಳೈ ಬಲ ಧರ್ಮ ನಿರುತ ತಗುಣ ಚರಿತ ಕರುಣ ಭರಿತ ವರಗುಣಯು ಕಂಡನೆಂತೆ ಪರ್ರೆ ಕರೈತ ಭಾರತ ಭೂಮಿ ಕದೈತೆ ದುರೈತ ಸಮಾನ ಕೌಶಲ ರಾಗರೈ ಭಾರತ ಭೂಮಿ ಕದೈತೆ ದುರೈತ. ಈ ನಿನ್ನ ಬಂಧುಗಳು ಗುರು ಹಿರಿಯರನ್ನು ಒಂದು ಸಾರಿ ದುಷ್ಟಿಸಿದರು. ಇನ್ನೊಬ್ಬರ ಸಲುವಾಗಿ ಈ ಕುರುಕುಲವನ್ನೇಕೆ ನಾಶ ಮಾಡುವೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕುಗಳನ್ನು ಒಪ್ಪಿಕೊಳ್ಳಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಭೀಕರ ಯುದ್ಧದಿಂದ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿರುವುದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ ದುರ್ಯೋಧನ, ಶಾಸ್ತ್ರ ಧರ್ಮ ವಿಹುದೇ ಏಡಿ ಪಾಂಡವರ ರೂಢಿಯೊಳು ಅವರೆಂದು ಶ್ರೇಷ್ಠರೆ ವಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀಡಿದಲ್ಲವಾ, ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ. ಭ್ರಾಂತಿ ಮೂಡಿದೆಯ ಮುಕುಂದ. ಪಾಂಡವರು ಭಿಕ್ಷಾವೃತ್ತಿಯವರಿಗೆ ಯೋಗ್ಯವಾದ ಜೀವನ, ಧರ್ಮವಿರುಗಳಾದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದ ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂಬುದಾಗಿ ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪ್ಪಡಿಸುವುದಕ್ಕೆ ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಾನಭಂಗ, ವಿಷಪ್ರಹಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರೌಢನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಪಾಂಡವರಿಗೆ ನೀನಾಗಿ ನೀನು ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಕೊಟ್ಟರೆ ಸರಿ, ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೆಟ್ಟರೂ ಸರಿ, ಕಟ್ಟ ಕಡೆಯಾದ ಎಲ್ಲವನ್ನು ಅಪಹರಿಸೋಕೆ ಇದನ್ನು ಗೋಪಿಕಾಂಗರ ಬೆಣ್ಣೆ ಮುದ್ದೆವಲ್ಲವೋ ಗೋಪಾಲ.
ಇದು ಕುರುವೀರರಿಂದ ರಚಿತವಾದ ಕುರು ಸಾಮ್ರಾಜ್ಯ. ಅದನ್ನು ಯುದ್ಧ ಮಾಡಿ ಪಡೆಯಲಿ ಕೃಷ್ಣ. ದುರ್ಯೋಧನ, ಹೋಗಲಿ, ಅರ್ಧ ರಾಜ್ಯವನ್ನು ಕೊಡಿದ್ದರೆ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳಾದರೂ ಕೊಡಯ್ಯ. ಕೃಷ್ಣ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರು. ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪತ್ರಗಳನ್ನು ನಾನೇ ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮನು ಬಹಳ ಬಂಡ, ಮಹಾಪರಾಕ್ರಮಿ. ಆತನೇನಾದರೂ ಕೋಪಗೊಂಡರೆ ಬಹಳ ಕಷ್ಟ. ಆತನ ವಾಸಕ್ಕಾದರೂ ಒಂದು ಗ್ರಾಮನಾದರೂ ಕೊಡಯ್ಯ. ಕೃಷ್ಣ, ಮತ್ತೆ ಹೇಳು. ನಮ್ಮ ಭೀಮನು ಬಹಳ ಬಂಡ, ಮಹಾಪರಾಕ್ರಮಿ. ಆತನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಳಿಗೆ ಎಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು. ಈ ಕೌರವೇಶ್ವರ ಕೆಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರತಿ ಪಾಂಚಾಲಿ. ಅಂದೇ ದೊಡ್ಡನು ಈ ಛಲವನ್ನ ಕೃಷ್ಣ. ಭೂತ ಪ್ರೇತ ಪಿಶಾಚಗಳ ಭೂತನಾಥೇಶ್ವರರೇ, ಕದನಕ್ಕೆ ಕಾಲ್ಕೆರೆದು ಕಾಳಕ್ಕೆ ಕರೆಯಲಿ. ಕಲುವಂಶದ ರಚಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡಿನಲ್ಲಿ ಕೊಚ್ಚಿ ಹೋದರು. ಹಸ್ತಿನಾವತಿಯ ಚಕ್ರೇಶ್ವರ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿ, ನಾನು ಛಲವನ್ನ ಬಿಡೆ, ನೆಲವನ್ನ ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದೆ ನೆಲವನ್ನು ಕೊಡೆನ ಕೃಷ್ಣ. ಛಲವನ್ನು ಬಿಡದೆ ನೆಲವನ್ನು ಕೊಡೆ, ಛಲವ ಜಯಿಸಿದನು ಮುದದಿ ನೆರವೆ ಕೊಡುವುದಿಲ್ಲವ ರಾಜ್ಯವ. ಕಾಡೆಯ ಮಾತಿದನ್ನ ಸಾರಿ ಕೇಳು, ಬಿಡುವುದಿಲ್ಲವ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ ಕೃಷ್ಣ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ ಆಡಿ ಗೆಲ್ಲಲಿ ಅವ ರಾಜ್ಯವ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದೆ ನೆಲವನ್ನು ಪಡೆನ ಕೃಷ್ಣ. ಛಲವನ್ನು ಬಿಡದೆ ನೆಲವನ್ನು ಪಡೆನ, ಛಲವ ಜಯಿಸಿದನು ಮುದದಿ ನೆರವೆ ರಾಜ್ಯವ. ಕಡೆಯ ಮಾತಿದನ್ನ ಸಾರಿ ಕೇಳು, ಬಿಡುವುದಿಲ್ಲವ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಪ್ರೀತಿಯ ನರಿಯದೆ ಈ ಪರಿದು ನೀವೆ ಕೃಷ್ಣ. ಪ್ರೀತಿಯ ನರಿಯದೆ ಈ ಪರಿದು ಚಲ್ಲವಾ ಬಿಡದೆ ನೆಲವಾ ಕೊಡೆನ ಕೃಷ್ಣ. ಚಲ್ಲವಾ ಬಿಡದೆ ನೆಲವಾ ಕೊಡೆನ, ಚಲ್ಲವನ್ನು ಬಿಡದೆ ನೆಲವನ್ನು ಕೊಡೆನ. ಛಲವ ಜಯಿಸಿದನು ಮುದದಿ ನೆರವೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದನ್ನ ಸಾರಿ ಕೇಳು, ಬಿಡುವುದಿಲ್ಲವ ಕೊಡುವುದಿಲ್ಲ, ಬಿಡುವುದಿಲ್ಲವ ರಾಜ್ಯವ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನೇನು ಹರಿದವನೆಂದು ತಿಳಿದು ಭಾವಿಸಿರುವ ಕೃಷ್ಣ. ಹಿಂದೆ ನೀನು ಬಲಿಯ ಚಕ್ರವರ್ತಿಯಿಂದ 3 ಅಡಿ ದಾನವಾಗಿ ಪಡೆದು 1 ಅಡಿ ಆಕಾಶದಿಂದ ಮತ್ತೊಂದು ಅಡಿ ಭೂಮಿಯಿಂದ 3ನೇ ಅಡಿ ಬಲಿಯ ಚಕ್ರವರ್ತಿಯ ತಲೆ ಮೇಲಿಂದ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೃಷ್ಣ. 3 ಅಡಿ ದಾನವಾಗಿ ಕೊಟ್ಟ ಬಲಿಯ ಚಕ್ರವರ್ತಿಯ ಪಾಡೆ ಆಗದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನೇನಾದರೂ ಕೊಟ್ಟಿದ್ದೆ ಆದರೆ ನನ್ನ ಪಾಡು ಏನಾಗೋದು, ನಾನು ಚೆನ್ನಾಗಿರುತ್ತಿರೋ ಕೃಷ್ಣ. ಒಂದು ಊರಲ್ಲ, ಒಂದು ಗೋಪಾದಷ್ಟು, ಒಂದು ಮುಳ್ಳನ್ನು ಮುರಿಯುವಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಕೃಷ್ಣ. ಅದಕ್ಕಿಂತ ಹೊರಗೆ ಅದೇ ಮಾತ ಭಗವಂತ ಕೃಷ್ಣ. ಅದಕ್ಕಿಂತ ಹೊರಗೆ ಅದೇ ಮಾತ ಭಗವಂತ. ಕುಲಯಿನ ಕುಲವ ಮರತೆಯ ದಳಗಳು ಕಡಿಯದೆ ಬಿಡುವನೆ. ಕುಲಯಿನ ಕುಲವ ಮರತೆಯ ದಳಗಳು ಕಡಿಯದೆ ಬಿಡುವನೆ. ಕದನದಲ್ಲೂ ನಿನ್ನ ಮದವ ನಡಗಬ, ಕದನದಲ್ಲೂ ನಿನ್ನ ಮದವ ನಡಗಬ. ಚದುರರ ಮರುಳೆ ಮಂದ ಮತಿಯದೆ ಮುಳ್ಳ ನರಿಯದೆ. ಮಂದ ಮತಿಯದೆ ಮುಳ್ಳ
ತರಿಗದೆ ನೊಂದುಗವ ಪಡುವೆ ನೇ ನೊಂದುಗವ ಪಡುವೆ ಸಾರು ನ ಸಹಿತೆ ಈ ನಿನ್ನ ಮೋಸ ಕೃಷ್ಣ ದುರ್ಯೋಧನ ಸಾರು ನ ಸಹಿತೆ ಈ ನಿನ್ನ ಮೋಸ ಧೈರ್ಯ ಬಲ್ಲವನ ಧೈರ್ಯ ಬಲ್ಲವನ ಪರಮ ಪುರುಷನೆಂಬ ಬಿರುದನು ಹೊರವಿಯೋ ಹೊರಗಿತೆ ಕೆಡುಕನೆ ಬಿಡುವನೆ ಕೃಷ್ಣ ದುರ್ಯೋಧನ ಪರಮ ಪುರುಷನೆಂಬ ಬಿರುದನು ಹೊರವಿಯೋ ಹೊರಗಿತೆ ಕೆಡುಕನೆ ಬಿಡುವನೆ ತತಿ ಬೇಡೈತು ಯೋಧನೆ ತೋರಿ ಗಣನಿಗಳು ತತಿ ಬೇಡೈತು ಯೋಧನೆ ತೋರಿ ಗಣನಿಗಳು ತೈರಣೆ 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 ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿತ್ತು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ಇದು ಕೌರವರ ಪಾಂಡುರಂಗರ ಮಿತ್ರಕೂಟ. ನಿನ್ನ ಅನ್ನವನ್ನ ತಿಂದು ಈ ಪರಿಪುಷ್ಟರಾದ ವೃದ್ಧರು ಹೇಗ ಕೇಳ್ತಿರೋರು ನೋಡೋಣ. ಇವರು ಎಂತ ದ್ರೋಹದು ಎದರತಕ್ಕವರಲ್ಲ. ನಡೆಯೋಣ, ನಾವಿಲ್ಲಿ ಓದು ಕ್ಷಣವು ನಿಲ್ಲಲಾಗದು. ಹೌದು ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗಿಂದನು ಕೆಲಸ. ಎಲ್ಲರೂ ನಡೆ. ಕುರುವೃದ್ಧರೇ, ನೀವು ಇವರನ್ನು ಈಗಲೇ ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳನ್ನು ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ 3 ಜನರನ್ನು ಬಂಧನಲ್ಲಿಟ್ಟು ಪಾಂಡವರವರನ್ನೇ ಸಂಧಿ ಮಾಡಿಕೊಳ್ಳಿ. ಕುಮಾರನೆಲ್ಲಿ ಹೋಗು ವಿದುರ, ದುರ್ಯೋಧನನನ್ನು ಬರಮಾಡು. ನಾನು ಕುಮಾರ, ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯು ನಿನಗಿಲ್ಲವೇ? ದುರ್ಯೋಧನ, ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ನನ್ನ ಮಾತನ್ನು ಕೇಳು ಮಗನೇ, ನಿನ್ನ ಹಿತಕ್ಕಾಗಿ ಹೇಳುತ್ತಿರುವೆನು. ಆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನಾಳು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ, ಅದೆಂದಿಗೂ ಆಗದು. ಜಗತ್ತೆಲ್ಲವೂ ಪ್ರತಿಭಟಿಸಿದ್ರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ವಾಸುದೇವ, ಇದು ನನ್ನ ಕೊನೆಯ ಸಂದೇಶ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು ಅಮ್ಮ. ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲುವುದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವಿಲ್ಲುವುದು. ಹತಭಾಗ್ಯನೇ ನೀನು ನಾಶ ಹೊಂದುವೆ. ನಿನ್ನೆ ಕುರುಕುಲವು ನಾಶವಾಗುವುದು. ನಿನ್ನ ಅಂಧ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ. ಅನರ್ಥವಾಯಿತು. ಪರಮಾತ್ಮ, ಕಿಡಿಗೇಡಿಗಳು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿದ್ದಾರೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಯ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡ ತಂದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ರಾಜಮಹಿಷಿ, ನಾನು ಈ ದುರ್ಯೋಧನಿಗೆ ಎದರೆ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದು ನೀನು ಬಲ್ಲೆಯ? ಇದರ ಒಂದು ಅಲ್ಪ ವಾರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವರು. ಇಂತಹ ಕೋಟಿ ದುರ್ಯೋಧನರು ಗದಾಪ್ರಾಣರಾಗಿ ಮಣ್ಣಿನಲ್ಲಿ ಉಡಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದರಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ಭಯವಲ್ಲ ಪ್ರಭು, ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ.
ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತಳ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ, ನಿನ್ನ ಈ ಚರಣವನ್ನು ಮುಟ್ಟಿ ಬೇಡುವೆನು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವನು. ನಾನು ಯಾವ ಮಹತ್ತರವಾದ ಆಶೋತ್ತರಗಳನ್ನು ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಘಿಸುವ ಆಸೆಯಿಂದ ಬಂದು ನಿರಾಶನಾಗಿ ನಿಂತಿರಬೇಕಾಯಿತು. ಆದರೂ ಚಿಂತೆ ಇಲ್ಲ, ಇಂದ ಹೇಳಿಯಂತೆ ಪಲಾಯನ ಮಾಡುವನು. ಇನ್ನೆಲ್ಲಿಗೆ ಪಲಾಯನ ನಿಲ್ಲುವ ಚಕರೆ? ಸಹೋದರ, ಕೃಷ್ಣನನ್ನು ಕಟ್ಟಿರಿ. ಯಾರನ್ನ ಬಂಧಿಸಿರುವ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಸ್ಪಂದಿಸುವೆಯ? ಇಂದವಾಗುವುದಿಲ್ಲ, ಇಂದ ವ್ಯರ್ಥ. ಇಂತಹ ಬೆದರಿಕೆ ಮಾತುಗಳಿಂದ ಏನು ಪ್ರಯೋಜನ ಅಲ್ಲ. ಸಹೋದರ, ಬೇಗ ಹಗ್ಗದ ಕೃಷ್ಣನನ್ನು ಕಟ್ಟಿರಿ. ಹಾಗಾದರೆ ಈಗ ನನ್ನನ್ನು ಕಟ್ಟಿರಿ. ಕೊಡ್ರು